ಬೂದುಗುಂಬಳ ಜ್ಯೂಸ್ ಮಾಡುವುದು ಹೇಗೆ ಅಂತ ಇವಾಗ ಹೇಳ್ತೀನಿ. ಮೊದಲಿಗೆ ಶುಂಠಿನ 1 ಇಂಚು ಶುಂಠಿ ತಗೊಂಡು ಮೇಲೆ ಎಲ್ಲ ಸ್ಕಿನ್ನನ್ನು ತೆಗೆದುಬಿಡಿ. ಈ ಥರ ಎಲ್ಲ ತೆಗೆದುಬಿಟ್ಟು 1 ಇಂಚಷ್ಟು ತಗೊಳ್ಳಿ. 1 ಕಪ್ ಜ್ಯೂಸ್ ಬೂದುಗುಂಬಳ ಜ್ಯೂಸ್ಗೆ ಇದನ್ನು ಸಣ್ಣಗೆ ಹಚ್ಚಿಬಿಡಿ. ಹಚ್ಚಿ ಈ ಥರ ಬೂದುಗುಂಬಳನ ತೊಗೊಳ್ಳಿ. ಇದನ್ನು ತಿರುಳು ಎಲ್ಲ ತೆಗೆದುಬಿಡಿ. ಇದು ಬೀಜ ಇರೋದನ್ನೆಲ್ಲ ತೆಗೆದುಬಿಡಿ. ಮತ್ತು ಸಿಪ್ಪೆನೂ ತೆಗೆದುಬಿಡಿ. ಈ ಥರ ತೆಗೆದುಬಿಟ್ಟು ಈ ಸಣ್ಣಕ್ಕೆ ಹಚ್ಚಿಬಿಡಿ. ನಾವೇನು ಇದನ್ನು ಸಿಪ್ಪೆ ತೆಗೆದ್ಮೇಲೆ ಈ ಥರ ತಿರುಳು ಬೀಜ ಎಲ್ಲ ತೆಗೆದ್ಮೇಲೆ ಸಣ್ಣಕ್ಕೆ ಹಚ್ಬಿಟ್ಟು ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಹಾಕಿ ಈ ಬೂದುಗುಂಬಳ ಇದು ಶುಂಠಿ ಎಲ್ಲನೂ ಹಾಕಿ. ಇದರಿಂದ ಎಷ್ಟು ಉಪಯೋಗ ಇದೆ ಅಂತಂದರೆ ನಾವು ಊಹಿಸೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಉಪಯೋಗ ಇದೆ. ಮಾಡ್ಕೊಂಡಿರೋ ಶುಂಠಿ ಮತ್ತು ಬೂದುಗುಂಬಳನ 1 ಗ್ಲಾಸ್ಗಾಗುವಷ್ಟು 1/4 kg ಬೂದುಗುಂಬಳ ಆದರೆ 1 ಗ್ಲಾಸ್ ಜ್ಯೂಸ್ ಚೆನ್ನಾಗಾಗುತ್ತೆ. ಒಬ್ಬ ಮನುಷ್ಯ 1 ಗ್ಲಾಸ್ ಜ್ಯೂಸನ್ನ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಕುಡಿಬೇಕು. ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು. ಏಕೆ ಅಂದರೆ ಅದು ಬೂದುಗುಂಬಳ ಗ್ರೈಂಡ್ ಆಗಬೇಕಲ್ಲ, ಅದಕ್ಕೋಸ್ಕರ. ಓಕೆ, ಡನ್. ಈಗ ಇದನ್ನು ಮಿಕ್ಸಿ ಗ್ರೈಂಡ್ ಮಾಡ್ತೀನಿ. ಈಗ ಈ ಥರ ಮಿಕ್ಸಿ ಆಗಿದೆ. ಇದನ್ನೇನು ಶೋಧಿಸೋದೇನು ಬೇಕಿಲ್ಲ, ಯಾಕೆಂದರೆ ಅದರಲ್ಲಿರೋದೆಲ್ಲ ಇಂಗ್ರೀಡಿಯೆಂಟ್ಸು ಪುಷ್ಟಿಕರವಾದದ್ದೇ. ಶೋಧಿಸಿ ಕುಡಿಯುವಂಥದ್ದೇನು ನೆಸೆಸಿಟಿ ಇರಲ್ಲ. ಬೇಕಿದ್ದರೆ ನಿಂಬೆಹಣ್ಣು ಅರ್ಧ ಹೋಳು ನಿಂಬೆಹಣ್ಣು ಹಿಂಡಿ ಕುಡಿಬೋದು. ಇದರಿಂದ ತುಂಬ ಉಪಯೋಗ ಇದೆ. ಕುಡ್ದವರು ಫಸ್ಟು ಏನಪ್ಪ ಹಿಂಗಿದೆ ಅಂತ ಅನಿಸುತ್ತೆ ಹೊಸದಾಗಿ ಕುಡಿಯೋರಿಗೆ. ಆದರೆ ಇದನ್ನು ಕುಡಿಯೋದು ನಾವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಮತ್ತೆ ಕಾಫಿ ಟೀ ಅಭ್ಯಾಸಕ್ಕೆ ಹೋಗಲ್ಲ. ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ಇದರಲ್ಲಿ ನಾರಿನಾಂಶ ಜಾಸ್ತಿ ಇರೋದ್ರಿಂದ ನಮ್ಮ ಹೊಟ್ಟೆ ಶುದ್ಧೀಕರಣಕ್ಕೆ ಮತ್ತು ರಕ್ತ ಶುದ್ಧೀಕರಣಕ್ಕೆ ಮತ್ತು ಸ್ಕಿನ್ನು ತುಂಬ ಚೆನ್ನಾಗಾಗುತ್ತೆ. ಅದಕ್ಕೆ ಎಲ್ಲ ಥರದ ಉಪಯೋಗಗಳು ಇದರಲ್ಲಿ ತುಂಬಿರುತ್ತೆ. ಇದು ಆರೋಗ್ಯ ಕಣಜ ಅಂದರೆ ತಪ್ಪಾಗಲಾರ್ದು.